ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಬೆಳ್ಳಂಬೆಳಗ್ಗೆ 47 ಜನ ಏನು ಕರಕಲಾಗಿ ಹೋಗಿದ್ದಾರೆ ಈ ಒಂದು ಬಸ್ನ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಮಾಡಿಸ್ತೇನೆ. ಮತ್ತೆ ಮುಂದೆ ಈ ರೀತಿ ಅವಘಡ ಆಗಲಿದ್ದರಿಗೆ ಸೂಕ್ತ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತೇನೆ. ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಗಂಟೆ ಕೂಡ. ಸೊ ಯಾರು ಖಾಸಗಿ ಬಸ್ಗಳನ್ನು ಓಡಿಸ್ತಾರೆ ಅಂಥ ಚಾಲಕರ ಒಂದು ನೈಪುಣ್ಯತೆ ಬಗ್ಗೆ ಕೂಡ ಪರೀಕ್ಷೆ ಆಗುತ್ತೆ. ಮತ್ತೊಂದು ಕಡೆ ಬ್ರೇಕ್ ಇನ್ಸ್ಪೆಕ್ಟರ್ ನೇಮಕ ಇರ್ಬೋದು, ಕಾನೂನು ತೊಡಕಿದ್ರು ಕೂಡ ಅದನ್ನು ಒಂದು ಕಾಲಮಿತಿಯಲ್ಲಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಬಹುತೇಕ ಇದಕ್ಕೆ ಒಂದು ಮೂಗುದಾರ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂಥ ಭರವಸೆ ಸಿಕ್ಕಿದೆ. ಸೊ ಈಗ ಈ ಒಂದು ಜಬ್ಬಾರ್ ಟ್ರಾವೆಲ್ಸ್ ಏನಿದೆ ಇದು ಯಾವುದೇ ರೀತಿಯ ಪ್ರಯಾಣಿಕರನ್ನ ಸಾಗಿಸುವಂಥ ಪರವಾನಗಿ ಹೊಂದಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಸಾರಿಗೆ ಆಯುಕ್ತ ಅಮರ್ ನಾರಾಯಣ್ ಹೇಳಿದ್ದಾರೆ. ಸೊ ಇದು ಬಹುತೇಕ ನಿಯಮ ಉಲ್ಲಂಘನೆ ಅನ್ನುವಂಥದ್ದು. ಆಂಧ್ರ ಬಸ್ ದುರಂತ ಪ್ರಕರಣ ಏನಿದೆ ಇದು ಹೊಸ ತಿರುವು ಸಿಗ್ತಾ ಇದೆ. ಸೊ ಟೂರಿಸ್ಟ್ ವೆಹಿಕಲ್ಗೆ ಮಾತ್ರ ಅಂದರೆ ಇದಕ್ಕೆ ಪರ್ಮಿಷನ್ ಇದ್ದಿದ್ದು. ಆದರೆ ಇಲ್ಲಿ ಈ ಒಂದು ಜಬ್ಬಾರ್ ಟ್ರಾವೆಲ್ಸ್ ಏನಿದೆ ಸಾರ್ವಜನಿಕರಿಂದ ಅಂದರೆ ಪ್ರಯಾಣ ಟಿಕೆಟನ್ನು ಪಡೆದು ಪ್ರತಿ ದಿವಸ ಈ ಒಂದು ಬಸ್ಸನ್ನು ಓಡಿಸ್ತಾ ಇದ್ರು. ಇದಕ್ಕೆ ಯಾವುದೇ ರೀತಿಯ ಪರ್ಮಿಟ್ ಇರಲಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಸಾರಿಗೆ ಆಯುಕ್ತ ಅಮರ್ ನಾರಾಯಣ್ ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಇದು ಸಂಪೂರ್ಣವಾಗಿ ಪಡೆದ ಪರ್ಮಿಷನ್ಗೂ ಮತ್ತು ಅದು ಡೈಲಿ ಚಲಾವಣೆ ಮಾಡ್ತಾ ಇದ್ದಂಥ ಒಂದು ಏನಿದೆ ಪ್ರಯಾಣ ಅದು ಬಹಳ ದೊಡ್ಡ ಅಪರಾಧ ಕೂಡ. ಅದು ತೆಗೆದುಕೊಂಡಂಥ ಪರ್ಮಿಷನ್ಗೂ ಅದು ಚಾಲನೆ ಇದ್ದಂಥ ಒಂದು ರೀತಿಗೂ ವ್ಯತ್ಯಾಸ ಇದೆ. ಸೊ ಅದನ್ನು ಸಾರಿಗೆ ಆಯುಕ್ತರು ಸ್ಪಷ್ಟವಾಗಿ ಬಹಿರಂಗಪಡಿಸಿದ್ದಾರೆ. ಟಿಕೆಟ್ ವಿತರಣೆ ಮಾಡಿ ಪ್ರಯಾಣಿಕರನ್ನು ಸಾಗಿಸುವಂಥ ಅದಕ್ಕೆ ಅವಕಾಶ ಇರಲಿಲ್ಲ. ಟೂರಿಸ್ಟ್ ವೆಹಿಕಲ್ ಮಾತ್ರ ಅದು ಪರ್ಮಿಷನ್ ಸಿಕ್ಕಿತ್ತು ಸಾರಿಗೆ ಇಲಾಖೆಯಿಂದ. ಆದರೆ ಜಬ್ಬಾರ್ ಟ್ರಾವೆಲ್ಸ್ ಅದನ್ನು ಉಲ್ಲಂಘನೆ ಮಾಡಿ ಪ್ರತಿ ದಿವಸವೂ ಕೂಡ ಹೈದರಾಬಾದ್ಗೆ ಪ್ರಯಾಣಿಕರನ್ನು ಸಾಗಿಸ್ತಾ ಇತ್ತು. ಸಾರಿಗೆ ಆಯುಕ್ತರು ಆದೇಶ ಹೊರಡಿಸಿದರೆ ಸಾರಿಗೆ ಆಯುಕ್ತ ಅಮರನಾರಾಯಣ್ ಕೂಡ ಈ ಒಂದು ಬಸ್ ದುರಂತ ಸಂಬಂಧಪಟ್ಟಂತೆ ಇದರ ಪರ್ಮಿಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿದೆ. ಅದು ಟೂರಿಸ್ಟ್ ವೆಹಿಕಲ್ ಮಾತ್ರ ಆಗಿತ್ತು. ಸೊ ಯಾವುದೇ ರೀತಿಯ ಪ್ರಯಾಣಿಕರನ್ನ ಸಾಗಿಸಲಿಕ್ಕೆ ಇದು ಪರ್ಮಿಷನನ್ನು ತೆಗೆದುಕೊಂಡಿಲ್ಲ ಜಬ್ಬಾರ್ ಟ್ರಾವೆಲ್ಸ್. ಸೊ ಇದು ನಿಯಮ ಉಲ್ಲಂಘನೆ ಮಾಡಿದೆ. ಪರ್ಮಿಷನ್ಗೆ ವಿರುದ್ಧವಾಗಿ ಈ ಟೂರಿಸ್ಟ್ ವೆಹಿಕಲ್ ಏನಿದೆ ಆ ಒಂದು ಸಂಸ್ಥೆ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಇದೆ ಅದು ನಡ್ಕೊಂಡಿದೆ ಅನ್ನುವಂಥದ್ದು ಸಾರಿಗೆ ಆಯುಕ್ತ ಅಮರನಾರಾಯಣ್ ಒಂದು ಸ್ಪಷ್ಟ ಆಗ್ತದೆ. ಈಗಾಗಲೇ ಇದರ ಬಗ್ಗೆ ತನಿಖೆ ಕೂಡ ಆದೇಶ ಹೊರಡಿಸಿದ್ದಾರೆ. ಸೊ ನಾನು ನೇರವಾಗಿ ಸಚಿವರು ನಿಮ್ಮನ್ನು ಕೇಳ್ತೀನಿ, ಸಾರಿಗೆ ಆಯುಕ್ತರು ಕೂಡ ಆದೇಶ ಹೊರಡಿಸಿದ್ದಾರೆ. ಇದು ಕೇವಲ ಜಬ್ಬಾರ್ ಟ್ರಾವೆಲ್ಸ್ ಮಾತ್ರನಾ? ಸೊ ಇಂಥ ಅನೇಕ ಖಾಸಗಿ ಏಜೆನ್ಸಿಗಳು ಈ ರೀತಿ ಟೂರಿಸ್ಟ್ ವೆಹಿಕಲ್ಗೆ ಪರ್ಮಿಷನ್ ತಗೊಂಡು ನಂತರ ಈ ರೀತಿ ಪ್ರಯಾಣಿಕರನ್ನು ಸಾಗಿಸ್ತಾ ಇದೆ. ಸೊ ಇದು ದೊಡ್ಡ ಲೋಪ ಅಲ್ವಾ? ಅದಕ್ಕೆ ಈಗ ಆಯುಕ್ತರಿಗೆ ಇದ್ರ ಜೊತೆ ಇದೊಂದೇ ಅಲ್ಲ ಎಲ್ಲ ಸೇರಿಸಿ ತನಿಖೆ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ಲ ಖಾಸಗಿ ಏಜೆನ್ಸಿಗಳು ಒಂದು ವೇಳೆ ಟೂರಿಸ್ಟ್ ಅಂತ ಹೇಳಿ ಪರ್ಮಿಷನ್ ತಗೊಂಡು ಪ್ರಯಾಣಿಕರನ್ನು ಸಾಗಿಸ್ತಾ ಇದ್ರೆ ಅದನ್ನು ಸ್ಟಾಪ್ ಮಾಡಿಸ್ತೀವಿ. ಅಲ್ಲ, ಅದನ್ನೆಲ್ಲ ತನಿಖೆ ಮಾಡಿಸಿ ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನು ಸರಿ ಮಾಡಬೇಕಾಗುತ್ತೆ ನಾವು. ಸೊ ಭಾಳ ದೊಡ್ಡ ಲೋಪ ಅನ್ನಿಸ್ಬಿಡೋರು ಈಗ ಸಾರಿಗೆ. ಇದು ಆ್ಯಕ್ಚುಲಿ ನಾವು ಕೂಡ ನಮ್ಮ ಫೆಡರೇಷನ್ ವತಿಯಿಂದ ಈ ಒಂದು ಸಾರಿಗೆ ನಿಗಮಗಳ ಮ್ಯಾನೇಜ್ಮೆಂಟ್ಗಳಿಂದ ಬಸ್ ನಂಬರ್ಗಳು ಕೊಟ್ಟು ಸರ್ಕಾರಕ್ಕೆ ಬರೆದಿದ್ದೇವೆ ಭಾಳ ಹಿಂದೆಯೇ. ಇದೆಲ್ಲ ನೀವು ತನಿಖೆ ಮಾಡಿಸಿ, ಇವರಿಗೆಲ್ಲ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಗಳಿಲ್ಲ, ಸಿ ಆಗಿ ಇವರು ಕೊಟ್ಟಿರೋದು ದುರುಪಯೋಗ ಮಾಡ್ಕೊಳ್ತಾರೆ, ಇದು ಒಂದು. ಇನ್ನು ಅವರು ಕೊಟ್ಟಿಲ್ಲದೆ ರೂಟ್ನಲ್ಲೇ ಅವ್ರು ಬಸ್ ನಡೆಸ್ತಾರೆ, ಕೊಟ್ಟಿರೋದೇ ಒಂದು ನಡೆಸೋದು. ಇದಕ್ಕೆಲ್ಲ ತನಿಖೆ ಮಾಡಿ ನಾವು ಭಾಳ ಹಿಂದೆ ಕೇಳಿದ್ವಿ. ಇಲ್ಲೆಲ್ಲೋ ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ. ಅಧಿಕಾರಿಗಳು ನೇರ ಹೊಣೆ ಮಾಡಬೇಕಾಗತ್ತೆ. ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಇವತ್ತು ಬಸ್ ಸ್ಟಾಪ್ ಮೇಲೆ 50 ಜನ ಇರ್ತಾರೆ, ಬಸ್ ಒಳಗಡೆ 100 ಜನ ಇರ್ತಾರೆ. ಸೊ 150 ಜನ ಜೊತೆಗೆ ಅನೇಕ ಲಗೇಜ್ಗಳು ಕೂಡ ಅದರ ಪ್ರಾಣಿಗಳು ಇರುತ್ತೆ. ಗ್ರಾಮೀಣ ಭಾಗದಲ್ಲಿ ನಾನು ಒಪ್ಪಿಕೊಂಡೆ. ನಾನು ಹೇಳೋದಿಷ್ಟೇ ನೋಡಿ, ನಾವು ಭಾಳ ಹಿಂದೆ ಹೈವೇನಲ್ಲಿ ಓಡುವಂಥ ಟ್ರಾವೆಲ್ಸ್ಗಳು ದೊಡ್ಡ ದೊಡ್ಡ ಏಜೆನ್ಸಿಯವರು ಟ್ರಾವೆಲ್ ಏಜೆನ್ಸಿಯವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ರೆ ಅಲ್ಲಿ ಹಾಗಲ್ಲ. ಸಂಬಂಧಪಟ್ಟ ಕೆಲವು ಅಧಿಕಾರಿಗಳನ್ನ ಸಚಿವರು ಇವಾಗ ಸಸ್ಪೆಂಡ್ ಮಾಡಿದರೆ, ಯಾವ್ಯಾವ ಜಿಲ್ಲೆಯಲ್ಲಿ ಇಂಥ ಪರ್ಮಿಟ್ಗಳಿದೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರು ಏನು ಮಾಡ್ತಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಶಾಮೀಲಾಗ್ತದೆ ಅದಕ್ಕೆ. ಇವೆರಡು ಶಾಮೀಲಾಗಿ ಇವತ್ತು ಇಂಥ ಒಂದು ದೊಡ್ಡ ಆಘಾತ ನಮ್ಮ ಮೇಲೆ ಆಗ್ತಾಯಿದೆ. ಮತ್ತು ಇನ್ನೂ ಒಂದು ಹೇಳ್ತೇನೆ, ಇವಾಗ ಹಿಂದೆ ಬಸ್ಸು ಒಂದು ಕೆರೆಗೆ ಬಿತ್ತು, ಒಂದು ಕೊಳಕ್ಕೆ ಬಿತ್ತು, ಸ್ವಲ್ಪ ಅವಾಗ ರಿಪಲ್ಸ್ ಬಂತು, ನಂತರದಲ್ಲಿ ಅದು ಸತ್ತೋಯ್ತು. ಹಾಗೆ ಇವತ್ತಿಂಥ ದುರಂತ ನಿಜ ನಮಗೆಲ್ಲ ಬಹಳ ನೋವು ತಂದಿದೆ. ಇವತ್ತು ಸ್ವಲ್ಪ ಚರ್ಚೆಗಳಾಗ್ತವೆ. ಒಂದು ಸ್ವಲ್ಪ ಕಾಲ ಮಾಸಿದ್ರೆ ಇದನ್ನೆಲ್ಲ ಮರೀತಾರೆ. ಇನ್ಯಾವುದೋ ಒಂದು VRL ಇನ್ಯಾವುದೋ ಒಂದು ಆಗುತ್ತೆ, ಆವಾಗ ಮತ್ತೆ ನಾವೆಲ್ಲ ಚರ್ಚೆಗೆ ಬರ್ತೀವಿ. ಅದರಿಂದ ಒಂದು ಸಸ್ಟೈನ್ಡ್ ಆ್ಯಕ್ಟಿವಿಟಿ ಇರಬೇಕು. ಮತ್ತು ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು ಜವಾಬ್ದಾರಿ ಕೊಡಬೇಕು. ಇವಾಗ ಯಾರಾದ್ರೂ ಒಬ್ಬ ಇಂಥ ಇದರಲ್ಲಿ ಸರ್ಕಾರಿ ಸಸ್ಪೆಂಡ್ ಆಗಿದ್ದಾನ? ನಾನು ಅದಕ್ಕೆ ಸಚಿವರು ಕೇಳ್ತೀನಿ. ಈಗ ನಿಮ್ಮ ಸಾರಿಗೆ ಆಯುಕ್ತರು ಹೇಳೋ ಪ್ರಕಾರ ಆದೇಶ ಕೂಡ ಹೊರಟಿದ್ದಾರೆ. ಇದು ಟೂರಿಸ್ಟ್ ವೆಹಿಕಲ್ ಆಗಿತ್ತು, ಪ್ರಯಾಣಿಕ ಪ್ಯಾಸೆಂಜರನ್ನ ತೆಗೆದುಕೊಂಡು ಹೋಗ್ತಾ ಇತ್ತು ಅಂದರೆ ಈಗ ಆ ಟ್ರಾವೆಲ್ಸ್ ಏಜೆನ್ಸಿನ ಪರ್ಮಿಷನ್ ರದ್ದು ಮಾಡ್ತೀರಾ? ಈಗ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು ಸುಮಾರು ನಾನು ಮಿನಿಸ್ಟರ್ ಆದಮೇಲೆ ಒಂದು ಸುಮಾರು 2000ಕ್ಕಿಂತಲೂ ಹೆಚ್ಚು ಬಸ್ಸುಗಳನ್ನು ನಿಲ್ಲಿಸಿದ್ದೀವಿ. ಅಲ್ಲ, ಅದು ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಜಬ್ಬಾರ್ ಟ್ರಾವೆಲ್ಸ್ ಏಜೆನ್ಸಿ ರದ್ದು ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ ತನಿಖೆ ಆಗೋವರೆಗೂ?
ಟೂರಿಸ್ಟ್ಗೆ ಪರ್ಮಿಷನ್ ತಗೊಂಡಿದ್ದಾರೆ, ಹೌದು, ಇವತ್ತು ಪ್ಯಾಸೆಂಜರ್ನ ಹೊಡಿತಾ ಇದ್ದಾರೆ ಅಂದ್ರೆ ಅದನ್ನ ರದ್ದು ಮಾಡ್ತೀರಾ? ಮಾಡಲೇಬೇಕಾಗುತ್ತೆ. ಸೊ ಜಬ್ಬರ್ ಟ್ರಾವೆಲ್ಸ್ ಈಗ ರದ್ದಾಗುತ್ತೆ ಪರ್ಮಿಷನ್. ಅಲ್ಲ, ನಾನು ಒಂದು ಉದಾಹರಣೆ ತಮಗೆ ಕೊಡ್ತೀನಿ. ಹಿಂದೆ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಕೂಡ ಈ ಕಾಂಟ್ರಾಕ್ಟ್ ಬಸ್ಗಳದ್ದು ಹಾವಳಿಗಳು ಬಹಳ ಜಾಸ್ತಿ ಇತ್ತು. ಒಂದು ರ್ಯಾಡಿಕಲ್ ಸೊಲ್ಯೂಷನ್ ತಂದು 1976 ಕಾಂಟ್ರಾಕ್ಟ್ ಕ್ಯಾರೇಜ್ ಅಕ್ವಿಸಿಷನ್ ಆ್ಯಕ್ಟ್ ತಂದು ಓವರ್ನೈಟ್ ಎಲ್ಲ ತಂದುಬಿಟ್ರು. ಹಲವಾರು ಅವ್ರ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಅದು ತಂದ ಮೇಲೆ ಸಾರಿಗೆ ಸಂಸ್ಥೆ ಬೆಳೀತು, ಆಕ್ಸಿಡೆಂಟ್ಗಳು ಕಡಿಮೆ ಆಯಿತು, ಒಂದು ಗ್ರೋತ್ ಬಹಳ ಜೋರಾಗಿ ಇತ್ತು. ಇವಾಗ ಏನಾಗಿದೆ, ಸಿ ಪರ್ಮಿಟ್ ಅಂತ ಕೊಡ್ತಾರೆ, ಆಲ್ ಇಂಡಿಯಾ ಪರ್ಮಿಟ್ ಅಂತ ತಗೊಳ್ತಾರೆ. ಅವ್ರು ಆ್ಯಕ್ಚುಲಿ ಯಾವ ಆಲ್ ಇಂಡಿಯಾಕ್ಕೂ ಅವ್ರು ಹೋಗೋದಲ್ಲ, ಬರೀ ಇಲ್ಲೇ ನಡೆಸ್ತಿರ್ತಾರೆ, ಕರ್ನಾಟಕಗಳಿಗೆ ನಡೆಸ್ತಾರೆ. ಅದರಿಂದ ಎಲ್ಲೋ ಒಂದು ಕಡೆ ನನಗನ್ಸೋದು ಸರ್ಕಾರಿ ಅಧಿಕಾರಿಗಳಿಗೆ ಯಾವುದೇ ಒಂದು ಹೊಣೆಗಾರಿಕೆ ಇಲ್ಲ. ಇವತ್ತು ನಾನು ಹಿಂಗೆ ತಪ್ಪು ಮಾಡಿ ನಂಗೆ ಶಿಕ್ಷೆ ಆಗುತ್ತೆ ಆ ಹೆದರಿಕೆ ಅವ್ರು ಹೊರಟೋಗಿ. ಹಿಂದೆ ದೇವರಾಜ ಅರಸು ಅವರಿದ್ದಾಗ ಅದನ್ನು ನಿಲ್ಲಿಸಿದ್ರು, ಮತ್ತೆ ಮಧ್ಯದಲ್ಲಿ ಒಂದಷ್ಟು ವರ್ಷ ಆದಮೇಲೆ ಮತ್ತೆ ಪ್ರಾರಂಭ ಮಾಡಿದ್ರು. ಈಗ ನಾನು ಬಂದ್ಮೇಲೆ ಸ್ವಲ್ಪ ಕಡಿವಾಣ ಆಗ್ತಾ ಇದೆ. ಅವ್ರಿಗೆ ಕೇಳಿ ಮಾಡ್ತಾ ಇದ್ರೆ ಅದಕ್ಕೆ ಯಾರು ಹೊಣೆ ಈಗ ಕೇಳಿ ಮಾಡ್ತಾ ಇದ್ರೆ ಎಲ್ಲ ನಾನು ಹೇಳ್ತೀವಿ ಕೇಳಿ. ಇವಾಗ ಇಷ್ಟೆಲ್ಲ ಅನಾಹುತಗಳಾಗ್ತಿದೆ, ಇದು ವೈಯಕ್ತಿಕವಾಗಿ ತಮ್ಮ ಮೇಲೆ ನಂದೇನಿಲ್ಲ, ಒಂದು ಸರ್ಕಾರದ ಪಾಲಿಸಿ. ಇವಾಗ ಇಷ್ಟೆಲ್ಲ ಆದಮೇಲೆ ಅದೆಲ್ಲ ಗೊತ್ತಿಲ್ಲದೆ ಇರೋದು ವಿಷಯನೆಲ್ಲ ನಾವು ಡೇ ಇನ್ ಆ್ಯಂಡ್ ಡೇ ಔಟ್ KSRTCಯಿಂದ ಬರೀತಿದ್ದೀವಿ. ಅವ್ರೇನು ಮಾಡ್ಬೋದಾಗಿತ್ತು, ಏನಾದ್ರು ಒಂದು ರ್ಯಾಡಿಕಲ್ ಸೊಲ್ಯೂಷನ್ ಯೋಚನೆ ಮಾಡೋದು ಅಂತ ಕಾನೂನಿಲ್ಲ. ಇವ್ರೇನು ಮಾಡ್ತಾರೆ ಇವಾಗ ಯಸ್ಮಾತ್ ಅಂದರೆ ನಮ್ಮ ಸ್ಟ್ರೈಕ್ಗಳನ್ನ ನಮ್ಮೆಲ್ಲ ಒಳಗಡೆ ಆಗ್ತಾ ಇರುತ್ತೆ. ಸಚಿವರೇ, ನಾನು ಹೇಳೋದು ಯಾವುದು ಮಾಡಬಾರ್ದು ಆ ಕೆಲಸ ಸರ್ಕಾರ. ಸಚಿವರೇ ಇನ್ನೊಂದು ಇರ್ತಕ್ಕಂಥದ್ದು, ಇವತ್ತು ಬಸ್ ಡ್ರೈವರು ಪ್ರೈವೇಟ್ ಬಸ್ ಓಡಿಸ್ತಾ ಇದ್ದಾರಲ್ಲ, ಅಲ್ಲಿ ಕ್ಲೀನರ್ಗಳು ಓಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಕ್ಲೀನರ್ಗೆ ಅದು ಇದು ಅವ್ರಿಗೆ ಯಾವುದೇ ಡ್ರೈವಿಂಗ್ ಲೈಸೆನ್ಸು ಇರಲ್ಲ. ಡ್ರೈವರ್ ಏನು ಮಾಡ್ತಾರೆ, ಪ್ರೈವೇಟ್ ಬಸ್ಗಳಲ್ಲಿ ಅವ್ರು ಸೈಡ್ ಬಿಡ್ತಾರೆ. ಸೊ ಕ್ಲೀನರ್ಗಳು ಓಡಿಸ್ತಾರೆ. ಇದಕ್ಕೂ ಕೂಡ ಕಡಿವಾಣ ಹಾಕ್ಬೇಕಾಗುತ್ತೆ. ಕ್ಲೀನರ್ ಓಡಿಸ್ಲೇಬಾರ್ದು, ಕ್ಲೀನರ್ ಕೆಲಸ ಮಾಡಿ. ಅನಂತಪುರ ಹೇಳೋ ಪ್ರಕಾರ ಇದು ನೋಡೋರು ಯಾರು, ಹೂ ಇಸ್ ದಿ ನೋಡೋರು, ಹೂ ಇಸ್ ಟು ಬೆಲ್ ದಿ ಕ್ಯಾಟ್, ಯಾರು ಎಲ್ಲಿ ಕಂಪ್ಲೇಂಟ್ ಕೊಡೋಣ, ಯಾರಿಗೆ ಆರ್.ಟಿ.ಒ ಆಫೀಸರ್ಸೇ ಮಾಡಬೇಕು. ಮತ್ತೆ ಅವ್ರನ್ನ ಈಗ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಈಗ ಇವ್ರು ಪರ್ಮಿಟ್ ತಗೊಂಡಿದ್ದು ಟೂರಿಸ್ಟ್ ವೆಹಿಕಲ್ ಅಂತೇಳಿ, ಬಟ್ ಇದ್ರ ರೆಸ್ಪಾನ್ಸಿಬಿಲಿಟಿ ಯಾರಿಗೆ, ಇದು ನೋಡೋರು ಯಾರು, ಇದನ್ನ ನಮ್ಮ ಆರ್.ಟಿ.ಒನವರೇ ನೋಡಬೇಕು. ಈಗ ಮಿಸ್ಯೂಸ್ ಆಯ್ತಲ್ಲ, ಮಿಸ್ಯೂಸ್ ಆಗಿದ್ದು ಹೊಣೆಗಾರನ ಯಾರು ಮಾಡ್ತೀರಿ? ಅಧಿಕಾರಿ. ಈಗ ಅವ್ರು ಯಾರು ಸಂಬಂಧಪಟ್ಟರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಸೊ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ನೀವು? ಮಾಡಲೇಬೇಕಾಗುತ್ತೆ. ಸೊ ಹಾಗಾದ್ರೆ 47 ಜನಕ್ಕೆ ಅವ್ರ ಕುಟುಂಬಗಳಿಗೆ ಪರಿಹಾರ ಕೊಡೋರು, ಅವ್ರ ಕುಟುಂಬಗಳು ಈ ಟ್ರಾವೆಲ್ಸ್ ತಾನೇ ಹೊಣೆಗಾರಿ. ನಾನು ಹೇಳೋದು ಅದು ನೈಸರ್ಗಿಕ ಆಗಿದೆಯೋ ಅಥವಾ ತಪ್ಪಿಂದಾಗಿದೆಯೋ ಅಥವಾ ಡ್ರೈವರ್ ನಿದ್ದೆ ಮಾಡ್ತಾ ಇದ್ನೋ ಅಥವಾ ಟೈರ್ ಬ್ರಸ್ಟ್ ಆಯಿತು, ಅದು ಆ ಸಂಸ್ಥೆಯ ಜವಾಬ್ದಾರಿ. ಸೊ 47 ಜನ ಅಮಾಯಕರ ಪ್ರಾಣ ಕಳ್ಕೊಂಡ್ರು. ಸೊ ಆ ಅಮಾಯಕರ ಕುಟುಂಬಕ್ಕೆ ನೀವು ಕೋಟಿ ಕೊಟ್ಟರು ಕೂಡ ಅದು ಪರಿಹಾರ ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಈ ಕುಟುಂಬಗಳಿಗೆ ಪರಿಹಾರ ಕೊಡೋ ಹೊಣೆ ಯಾರು? ಜೊತೆಗೆ ಇಲ್ಲೀಗಲ್ ಆಪರೇಷನು, ಅದು ಇನ್ಶೂರೆನ್ಸ್ ಬರುತ್ತಿಲ್ಲೋ ಅದು ನಮಗೆ ಗೊತ್ತಿಲ್ಲ. ಕಾನೂನು ಬಾಹಿರವಾಗಿ ಚಾರ್ಟ್ ಇಲ್ಲಲ್ಲ, ರಿಸರ್ವೇಶನ್ ಮಾಡಿ ಚಾರ್ಟ್ ಬೇಕಲ್ಲ. ಕಾನೂನು ಬಾಹಿರವಾಗಿ ಒಂದು ಕೆಲಸ ಮಾಡಿದ್ರೆ ಇನ್ಶೂರೆನ್ಸ್ ಕಂಪನಿಗಳು ದೇ ಆರ್ ನಾಟ್ ಬೌಂಡ್ ಬೈ ದಿ ಕಾಂಟ್ರಾಕ್ಟ್. ಆ ಬಸ್ಸಲ್ಲಿ ಯಾರು ಪ್ರಯಾಣ ಮಾಡ್ತಾ ಇದೆ ಅನ್ನೋದು ಮಾಹಿತಿ ಆ ಕುಟುಂಬಗಳಿಗೆ ಮಾಹಿತಿ ಸಿಗ್ತಲ್ಲ. ನಾವು ಸತ್ತೋಗಿರೋದು ನಮ್ಮವರ ಬೇರೆಯವರ ಅಂತ ಹೇಳ್ಬಿಟ್ಟು ಹೇಗೆ ಗುರ್ತು ಗೊತ್ತಾಗಲ್ಲ. 17 ಬಾಡಿ ಯಾರ್ದು ಅಂತಾನೆ ಐಡೆಂಟಿಫೈ ಗೊತ್ತಾಗಿಲ್ಲ. ಅದು DNA ಟೆಸ್ಟ್ ಮಾಡಬೇಕು ಅಂತ ಇದ್ರು. ಅದು ನಮ್ಮ ಅಧಿಕಾರಿಗಳು ಅಲ್ಲೇ ಇದ್ದಾರೆ, ಇದು ಮಾಡ್ತಾರೆ. ಪಾಪ ಯಾರನ್ನ ಕಿನ್ನು ಹೋಗ್ಬೇಕು, ಬ್ಲಡ್ ಕೊಡಬೇಕು, ಆಮೇಲೆ ಅದನ್ನ ಚೆಕ್ ಮಾಡಬೇಕು. ನೀವು ಅಸಹಾಯಕರ ಅಂತ ಅನಿಸ್ತಾ ಇದೆ ನನಗೆ, ಯಾಕೆ ಕೆಲವು ಮಾಹಿತಿಗಳು ನೋಡ್ತಾ ಇದ್ದಾರೆ. ಇಲ್ಲ ಹೇಳಿದ್ದೀನಲ್ಲ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತೀನಿ. ಈಗ 17 ಮಾಹಿತಿ ಸಿಗ್ತಾಯಿಲ್ಲ. ಒಂದು ದೊಡ್ಡ ಟ್ರಾವೆಲ್ ಏಜೆನ್ಸಿ ಅವ್ರ ಹತ್ರ ಯಾರು ಪ್ರಯಾಣ ಮಾಡಿದ್ರೆ ನನ್ನ ಬಸ್ಸಲ್ಲಿ ಅಂತ ಅವ್ರ ಹತ್ರ ಮಾಹಿತಿ ಇಲ್ಲ ಅಂತಂದ್ರೆ ಮತ್ತೆ ಹೇಗೆ ಯಾರು ನಂಬೋದು? ಈಗ ಅವ್ರ ಹತ್ರ ಟೆಲಿಫೋನ್ ನಂಬರ್ ಮಾತ್ರ ಇತ್ತು. ಇನ್ಮೇಲೆ ಫ್ಯೂಚರಲ್ಲಿ ಈ ಥರದ್ದು ಪ್ರಯಾಣ ಮಾಡುವಾಗ ಲಾಂಗ್ ರೂಟಲ್ಲಿ ಮತ್ತು ನೈಟ್ ಬಸ್ಸಲ್ಲಿ ವಿತ್ ಅಡ್ರೆಸ್ ಸಮೇತ ಇರಬೇಕು ಅಂತ ಮಾಡಿಸ್ತೀನಿ. ಈಗ ನನಗೆ KSRTC ಹೋದ್ರೆ ನನಗೆ ರಿಸರ್ವೇಷನ್ ಇರುತ್ತೆ, ನನ್ನ ಲಿಸ್ಟ್ ಇರುತ್ತೆ. ಹೌದು, ಈಗ ಪ್ರೈವೇಟಲ್ಲೂ ಮಾಡಿಸ್ಬೇಕು, ಪ್ರೈವೇಟಲ್ಲೂ ಮಾಡಿಸ್ತೀನಿ. ಅವರೆಲ್ಲಿ ಹೋಗಿ ಇನ್ನೊಂದು 10 ನಿಮಿಷ ಇರಕ್ಕೆ ಕೂಗ್ತಾರಲ್ಲ, 10 ಸೀಟ್ ತುಂಬಿಕೊಂಡು ಹೋಗ್ತಾರೆ. ಇಲ್ಲ, ಇದೆಲ್ಲ ಮಾಡಿಸ್ತೀನಿ. ಮತ್ತೆ ಇನ್ನೂ ಒಂದು ನಾನು ಕೇಳಬೇಕು ಕೊನೆಯದಾಗಿ, ಇವತ್ತು ಹಬ್ಬ ದಸರಾ ದೀಪಾವಳಿ ಬಂದಾಗ ಗುಲ್ಬರ್ಗಕ್ಕೆ 850 ಇದ್ರೆ 1800, ಇವತ್ತು ಬೆಳಗಾವಿಗೆ 700 ಇದ್ರೆ 1800, ಈ ರೀತಿ ಲೂಟಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕಂಟ್ರೋಲ್ ಇಲ್ವಾ? ಮಾಡಬೇಕು. ಈಗ ಏನಾಗಿದೆ, ನಾನು ಬಂದು 5 ತಿಂಗಳಾಯಿತು. ಹಿಂದೆ ಇದ್ದವರೆಲ್ಲ ಸ್ವಲ್ಪ ಮಾಡಿದರೆ ನಾನು ಇನ್ನೂ ಸ್ವಲ್ಪ ಬಿಗಿ ನೀವು ಮಾಡಿ, ನಾನು ಮಾಡ್ತೀನಿ. ಇಲ್ಲ, ತಾವು ಸ್ವಲ್ಪ ಫಾಸ್ಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಒಂದು ಕೊನೆಯದೇ ಕೇಳ್ತೀನಿ. ಈಗ 1 ನಿಮಿಷ, ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸು ಇದಕ್ಕಿಂತ ಯಾರಾದರೂ ನಿಲ್ಲಿಸೋಕೆ ಪ್ರಯತ್ನ ಮಾಡಿದ್ದೀರಾ ಕೇಳಿ ಅವ್ರಿಗೆ. ನಾನು ಈಗ ನಿಲ್ಲಿಸ್ತಾ ಇದ್ದೀನಿ, ಆ ಪ್ರಯತ್ನ ನಾವು ಸ್ವಾಗತ ಮಾಡ್ತೀವಿ. ಬಟ್ ನಮ್ದೇನು ಇನ್ನೂ ಸ್ವಲ್ಪ ಫಾಸ್ಟ್ ಆಗಬೇಕು ಇವೆಲ್ಲ ಅಂತ. ಸೊ ಈಗ ನಾವು ಓಲ್ವೋ ಕೂಡ ನಂಬುವ ಸ್ಥಿತಿಯಲ್ಲಿ ಇಲ್ವಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಈಗ ಇಲ್ಲ, ಓಲ್ವೋ ನಂಬೋದು ಬಿಡೋದು ಪ್ರಶ್ನೆ ಇಲ್ಲ. ಆ ಓಲ್ವೋ ಡ್ರೈವ್ ಮಾಡ್ತಿದ್ದವ್ರು ನಂಬಿಡ್ತೀವೋ ಬಿಡ್ತಿರೋ, ಅವ್ನು ಹೇಗೆ ರಿಕ್ರೂಟ್ ಮಾಡಿದ್ರು, ಅವ್ನು ಡ್ರೈವಿಂಗ್ ಬರ್ತಿತ್ತಾ,
ಅವನ ಮೇಲೆ ಯಾವ್ಯಾವ ಒತ್ತಡಗಳಿತ್ತು, ಅವನು ಎಷ್ಟು ಅವ್ರು ಕೆಲಸ ಮಾಡಿದ್ದಾನೆ, ಒಂದು ಸಮಗ್ರವಾದ ತನಿಖೆ ಆದರೆ ಇದೆಲ್ಲ ಹೊರಗಡೆ ಬರ್ತದೆ. ಆಮೇಲೆ ಓಲ್ವೋ ಬಸ್ ಒಂದೇ ಕಂಡೀಷನ್ ಆಗಿರುತ್ತೆ ಅಂತಲ್ಲ, ಎಲ್ಲ ಬಸ್ಸುಗಳು ಕಂಡೀಷನ್ ಆಗಿರುತ್ತೆ. ಕಂಡೀಷನ್ ಆಗೋ ರೀತಿ ನಾವು ಇಟ್ಕೋಬೇಕಷ್ಟೇ. ಸೊ ಇದ್ರ ಸಮಗ್ರ ತನಿಖೆ ಮಾಡ್ತೀರಿ ನೀವು? ಅದು ಮಾಡಿಸ್ತೀನಿ ಅದನ್ನು. ಸೊ ಮತ್ತು ಆಮೇಲೆ ಇನ್ ಫ್ಯೂಚರಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಡ್ರೈವರ್ಸ್ ಇರ್ತಾರಲ್ಲ ಅವ್ರಿಗೆ ಸರಿಯಾಗಿ ಅವರು ಬರುತ್ತೋ ಇಲ್ವೋ ಅದನ್ನು ಕೂಡ ಖಾಸಗಿ ಡ್ರೈವರ್ಗೂ ಕೂಡ ನಾವು ಮಾಡಬೇಕಾಗುತ್ತೆ. ಸಚಿವರೇ ಮತ್ತು ಅನಂತ ಸುಬ್ರಾಯರೇ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದೆ. ಬಹುತೇಕ ಯಾಕಂತಂದರೆ ಇದು ಭಾಳ ಮಹತ್ವದ್ದು. ಇಡೀ 47 ಜನ ಒಂದು ಬಸ್ನಲ್ಲಿ ಹೋಗುವಾಗ ದುರಂತ ಸಾವಿಗೀಡಾಗೋದು, ಸುಟ್ಟು ಕರಕಲಾಗೋದಂತ ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ. ಒಂದು ರಾಜ್ಯದ 28 ಜನ, ಮತ್ತೊಂದು ರಾಜ್ಯದ ಸುಮಾರು 17 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ನೋಡಿದ್ರೆ ಬಹುತೇಕ ಎಲ್ಲೊಂದು ಕಡೆ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಖಾಸಗಿ ಏಜೆನ್ಸಿ ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ, ಮುಂದೆ ಆಗುವಂಥ ಅಪಾಯಗಳನ್ನು ತಡೆದೇ ಹೋದರೆ ಈ ರೀತಿ ಮತ್ತಷ್ಟು ಘಟನೆಗಳು ಮರುಕಳಿಸ್ತವೆ. ಬಹುತೇಕ ಸರ್ಕಾರಿ ಅಧಿಕಾರಿಗಳು ಅಂದರೆ ಸಾರಿಗೆ ಅಧಿಕಾರಿಗಳು ಮತ್ತು ಖಾಸಗಿ ಏಜೆನ್ಸಿಗಳು ಕೂಡ ಎಲ್ಲೊಂದು ಕಡೆ ಅನೈತಿಕ ಸಂಬಂಧವನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿಯ ಅಕ್ರಮವಾದಂಥ ಒಂದು ಟ್ರಾವೆಲ್ ನಡೆಯುವಂಥದ್ದು ಅಥವಾ ಏಜೆನ್ಸಿಗಳು ತಲೆ ಎತ್ತುವಂಥದ್ದು. ಸೊ ಬಹುತೇಕ ಸಚಿವರು ಕೂಡ ಭಾಳ ಪ್ರಾಮಾಣಿಕ ಒಪ್ಪಿಕೊಂಡಿದ್ದಾರೆ. ನಾನು ಇದನ್ನು ಹಂತವಾಗಿ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದು ಬಹುತೇಕ ಆ ಒಂದು ಮಾತುಗಳು ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಒಂದು ಕಾರ್ಯಕ್ರಮ ಮುಗಿಸ್ತೀನಿ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾ ಇರಿಸ್ಕೊಂಡು.